ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 60 ದಿನ ಕಾಲಿಟ್ಟಿದ್ವಿ. ಬುಧವಾರ ಬಂದ್ರು ನಾಮಿನೇಷನ್ ಯಾರಾಗಿದೆ ಅಂತ ಗೊತ್ತಾನೆ ಆಗ್ತಾ ಇಲ್ಲ. ನಿನ್ನೆ ಎಪಿಸೋಡ್ ನೋಡಿದಾಗ ಮಹಾರಾಜ್ ಸ್ವಲ್ಪ ಟಾರ್ಗೆಟ್ ಆಗಿ ನಾಮಿನೇಟ್ ಮಾಡಿದ್ರೆ ಅನ್ಸಿದ್ರು. ಆದ್ರೆ ಆ ವಿಷಯದಲ್ಲಿ ಗೌತಮಿ, ಹನುಮಂತು ಮತ್ತು ಮಂಜಣ್ಣ ಕ್ಯಾಪ್ಟನ್ ಈ ಮೂವರೇ ಸೇವ್ ಆಗಿದ್ದಾರೆ. ಇನ್ನಿರೋ ಮನೆ ಮಂದಿ ಎಲ್ಲ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಇವರಿಗೆ ವೋಟಿಂಗ್ ರಿಸಲ್ಟ್ ಓಪನ್ ಮಾಡೋದು ಯಾವಾಗ, ಯಾಕೆ ಡಿಲೇ ಮಾಡ್ತಾ ಇದ್ದಾರೆ, ಏನ್ ಕಾರಣ ಅಂತ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ನಾವು ಕಳೆದ ಸೀಸನ್ ತಗೊಂಡಾಗ ಸೋಮವಾರನ ನಾಮಿನೇಷನ್ಸ್ ಎಲ್ಲ ಮುಗಿಸಿ ಅವತ್ತೇ ವೋಟಿಂಗ್ ಲಿಸ್ಟ್ ಓಪನ್ ಮಾಡ್ತಾ ಇದ್ರು. ಬಟ್ ಈ ಸೀಸನ್ ಬಂದಾಗ ಏನಾಗ್ತಾ ಇದೆ ಅಂದ್ರೆ ಮೂರ್ ದಿನ ಡ್ರ್ಯಾಗ್ ಮಾಡ್ತಾ ಇದ್ದಾರೆ, ಲೆಂತ್ ಮಾಡ್ತಾ ಇದ್ದಾರೆ, ಲ್ಯಾಗ್ ಮಾಡ್ತಾ ಇದ್ದಾರೆ ಎಪಿಸೋಡ್ಗಳನ್ನ. ಕಾರಣ ಏನಂದ್ರೆ ಅಲ್ಲಿ ಕಂಟೆಂಟ್ ಸಿಗ್ತಾ ಇಲ್ಲ, ಅಷ್ಟು ನೀಟಾಗಿ ಆಡೋ ಆಟಗಾರರಿಲ್ಲ. ಇನ್ನೊಂದು ಇವ್ರು ಟಾಸ್ಕ್ ಕೊಡೋ ಟಾಸ್ಕ್ಗಳು ಹಂಗೆ ಇದಾವೆ, ಟಾಸ್ಕ್ ಚೆನ್ನಾಗಿಲ್ಲ. ಆದ ಕಾರಣ ಏನಾಗುತ್ತೆ ಅಂದ್ರೆ ಈ 9ನೇ ವಾರ ನಾಮಿನೇಷನ್ಸ್ ಅಂತ ಬಂದಾಗ ಇವನ್ನೆಲ್ಲ ನಾಮಿನೇಟ್ ಮಾಡಿ ಕೇವಲ ಗುರುವಾರ ರಾತ್ರಿ ಮಾತ್ರ ವೋಟಿಂಗ್ ಲಿಸ್ಟ್ ಓಪನ್ ಆಗುವ ಸಾಧ್ಯತೆ ತುಂಬಾನೇ ಇದೆ. ಕಾರಣ ಏನಂದ್ರೆ ಕೇವಲ ಒಂದೇ ದಿನ ವೋಟಿಂಗ್ ಲಿಸ್ಟ್ ಓಪನ್ ಮಾಡಿ ಒಬ್ಬರನ್ನ ಯಾರಾದ್ರೂ ಲೀಸ್ಟ್ ಅಲ್ಲಿರೋ ಕಂಟೆಸ್ಟೆಂಟ್ ನ ಮನೆ ಕಳಿಸ್ಬೇಕಂತ ತುಂಬಾ ಕಲರ್ಸ್ ಕನ್ನಡ ಪ್ಲಾನ್ ಮಾಡ್ತಾ ಇದೆ. ಇನ್ನು ಈ ವಾರ ಅಂತ ತಗೊಂಡಾಗ ಆಲ್ರೆಡಿ ಗೋಲ್ಡ್ ಸುರೇಶ್, ಐಶ್ವರ್ಯ, ಚೈತ್ರ ಈ ಮೂವರು ನಾಮಿನೇಟ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ನಾಮಿನೇಟ್ ಆಗಿದ್ದಾರೆ ಆಲ್ರೆಡಿ, ಬಟ್ ಮನೆಗೆ ಹೋಗೋ ಸಾಧ್ಯತೆ ತುಂಬಾನೇ ಇದೆ. ಖಂಡಿತವಾಗ್ಲೂ ಇವ್ ಮೂವರಲ್ಲಿ ಆಟ ತಗೊಂಡಾಗ ಗೋಲ್ಡ್ ಸುರೇಶ್ ನ ಮತ್ತು ಚೈತ್ರ ಅವ್ರನ್ನ ಇಟ್ಕೊಂಡು ಐಶ್ವರ್ಯವನ್ನ ಮನೆಯಿಂದ ಹೊರಗಡೆ ಹಾಕ್ಬೋದು. ಏನಕ್ಕಂದ್ರೆ ಅವ್ರ ಕಂಟೆಂಟ್ ಏನು ಇಲ್ಲ, ಶಿಷ್ಯ ಜೊತೆಗೆ ತಿರುಗಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಆದ್ರಿಂದ ಇದನ್ನೆಲ್ಲ ಪ್ಲಾನ್ ಮಾಡಿ ಲಾಸ್ಟ್ 2 ವೀಕ್ ಇಂದ ನಾಮಿನೇಟ್ ಆಗಿರಲಿಲ್ಲ ಐಶ್ವರ್ಯ. ಈ ವಾರ ನಾಮಿನೇಟ್ ಆಗಿದ್ದಾರೆ. ಆ ನಾಮಿನೇಟ್ ಆಗಿರೋ ಕಾರಣ ಕೇವಲ ಒಂದು ದಿನ. ಕಾರಣ ಏನಂದ್ರೆ ಈ PR ಆಗ್ಲಿ, ಫ್ಯಾನ್ಸ್ ಆಗ್ಲಿ, ದುಡ್ಡು ಕೊಟ್ಟು ವೋಟ್ ಮಾಡಿಸೋದಾಗ್ಲಿ ಇಂಥವೆಲ್ಲ ಇರ್ತವೆ. ಆದ್ರೆ ಇಂಥವೆಲ್ಲ ಕನ್ಸಿಡರ್ ಮಾಡದಿರೋ ಬಿಗ್ ಬಾಸ್ ಕೂಡ ಕೇವಲ ಒಂದಿನ ಮಾತ್ರ ವೋಟಿಂಗ್ ಲಿಸ್ಟ್ ಓಪನ್ ಮಾಡಿ ಕೆಲವ್ರನ್ನ ಮನೆಯಿಂದ ಹೊರಗೆ ಹಾಕಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಗೋಲ್ಡ್ ಸುರೇಶ್, ಚೈತ್ರ ಮತ್ತು ಐಶ್ವರ್ಯ ಇದ್ದಾರೆ. ಇವ್ರ ಮೂವರಲ್ಲಿ ಯಾರಾದ್ರೂ ಒಬ್ರು ಈ 9ನೇ ವಾರ ಮನೆಗೆ ಹೋಗ್ಬೋದು. ಮತ್ತೆ ನಿಮ್ಮ ಪ್ರಕಾರ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ, 13 ಜನದಲ್ಲಿ 3 ಜನ ಮಾತ್ರ ಇಲ್ಲ. ಅದು ಮತ್ತೆ ಹನುಮಂತು ಮತ್ತೆ ಗೌತಮಿ, ಅದಾದ್ಮೇಲೆ ಮಂಜು, ಇವ್ರು 3 ಬಿಟ್ಟು 10 ಜನ ನಾಮಿನೇಟ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಮತ್ತೆ ಇವರಲ್ಲಿ ಯಾರು ಮನೆಗೆ ಹೋಗೋ ಸಾಧ್ಯತೆ ಇದೆ ಅಂತ ನೀವು ಕಮೆಂಟ್ ಮಾಡಿ. ನನ್ನ ಪ್ರಕಾರ ಗೋಲ್ಡ್ ಸುರೇಶ್, ಚೈತ್ರ, ಐಶ್ವರ್ಯ ಈ ಮೂವರಲ್ಲಿ ಯಾರಾದ್ರೂ ಮನೆಗೆ ಹೋಗ್ಬೋದು ಅನ್ಸುತ್ತೆ. ಏನಕ್ಕಂದ್ರೆ ಶೋಭಾ ಶೆಟ್ಟಿಗೆ ಆಗ್ಲಿ, ರಜತ್ ಶೆಟ್ಟಿಗೆ ಆಗ್ಲಿ ಚಾನ್ಸ್ ಕೊಡ್ತಾರೆ. ಅವ್ರನ್ನ ಫೈರ್ ಇದೆ, ಬಟ್ ಆ ಫೈರ್ ಇನ್ನ ಬಂದಿಲ್ಲ. ಆದ ಕಾರಣ ಅವ್ರಿಗೆ ಉಳಿಯೋ ಸಾಧ್ಯತೆ ತುಂಬಾನೇ ಇದೆ. ಮತ್ತೆ ನಿಮ್ಮ ಪ್ರಕಾರ ಈ 9ನೇ ವಾರ ಯಾರು ಮನೆಗೆ ಹೋಗ್ತಾರ ಅಂತ ಕಮೆಂಟ್ ಮಾಡಿ. ಒಂದ್ ವೇಳೆ ನಾಮಿನೇಟ್ ಆಗಿ ವೋಟಿಂಗ್ ಪೋಲ್ಸ್ ಓಪನ್ ಆಗಿ ವೋಟ್ ಮಾಡಕ್ಕೆ ಬಂದ್ರೆ ವೋಟಿಂಗ್ ರಿಸಲ್ಟ್ ಬಗ್ಗೆ ತುಂಬಾ ಮಾಹಿತಿ ನೀಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.